ಸರ್ ಎಲ್ಲೋ ಒಂದು ಕಡೆ ಫೈರ್ ಬೆಳವಣಿಗೆ ಖುಷಿ ಕೊಡುವಂಥದ್ದು. ಒಂದು ಟೈಮಲ್ಲಿ ಆ ಫೈರ್ ಹುಟ್ಟಾಕುವಾಗ ಚೇತನ್ಗೆ ಇದೆಲ್ಲ ಬೇಕಿತ್ತಂತ ಮಾತನಾಡಿದವರು ಉಂಟು. ಮತ್ತು ಇನ್ನೊಂದು ಕಡೆ ಎಲ್ಲ ಎಡಪಂಥೀಯರು ಒಟ್ಟಿಗೆ ಸೇರಿ ಮಾಡ್ತಿರುವಂಥ ಒಂದು ಸಂಸ್ಥೆ ಅನ್ನೋ ಥರನೂ ಮಾತುಗಳು ಕೇಳಿಬಂತು. ಬಟ್ ಇವತ್ತಿಗೆ ನೀವು ನಂಬರ್ ಹೇಳಿದ್ರಿ, ಅದೊಂದು 153 ಏನು ಜನ ಇದ್ದಾರೆ ಮೆಂಬರ್ಸ್ ಒಂದೇ ದಿನದಲ್ಲಿ. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಸುದೀಪ್ ಅವ್ರ ಹೆಸರಿದೆ, ರಮ್ಯ ಅವರು ಇದ್ದಾರೆ. ಎಲ್ಲೋ ಒಂದು ಕಡೆ ಇನ್ನೂ ದೊಡ್ಡ ಸಾಥ್ ಸಿಕ್ಕಿದೆ ನಿಮ್ಮ ಹೋರಾಟಕ್ಕೆ ಅನಿಸ್ತಾ ಇದೆ. ಖಂಡಿತ ನಮಗೆ ನಿಜವಾಗ್ಲೂ ಭಾಳ ಜನ ಸಿನಿಮಾ ರಂಗದಲ್ಲಿ ಒಂದು ಉತ್ತಮ ಸಿನಿಮಾ ರಂಗ ಆಗಬೇಕು, ಈ ಸತ್ಯಗಳನ್ನ ಹೋಗಬೇಕು ಅಂತ ಮನಸ್ಥಿತಿ ಇದೆ. ಅವರು ಕಾರಣಾಂತರಗಳಿಂದ ಅವರೇ ಹೇಳ್ಕೋಬೇಕು ಯಾವ ಕಾರಣಕ್ಕೆ ಅವ್ರಿಗೆ ಮಾತಾಡೋಕ್ಕಾಗದೇ ಇರ್ಬೋದು. ಬಟ್ ಅವರೆಲ್ಲರಿಗೂ ಕಾಳಜಿ ಖಂಡಿತ ಇದೆ. ಮತ್ತು ನಮಗೆ ಇವಾಗ ಇದು 153 ಜನ, ಅದು ನೀವು ಪ್ರಸ್ತಾಪ ಮಾಡಿರೋ ಹೆಸರುಗಳಾಗಿರ್ಬೋದು, ಅನೇಕರು ನಮ್ಮ ಸಿನಿಮಾ ರಂಗದಲ್ಲಿ ಎಲ್ಲರೂ ಕೂಡ ಧೈರ್ಯದಿಂದ ಬಹಿರಂಗವಾಗಿ ಅವರ ಹೆಸರುಗಳು ಹಾಕ್ಕೊಂಡಿದ್ದಾರೆ. ಅದರಲ್ಲಿ 153 ಜನ ನಾವು ಇದು ಅದು ಅಂತ. ಆಮೇಲೆ ನಾವು ಮಾತಾಡಿದ್ದು ಕವಿತಾ ಮೇಡಮು ಪ್ರೆಸಿಡೆಂಟ್ ಹಾಕಿ ನಾವೆಲ್ಲರೂ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಹಾಕಿದ್ದೀವಿ. ಎಲ್ಲರೂ ಒಂದು ಆಲ್ಫಾಬೆಟಿಕ್ ಯಾವ ಇವರೇ ಸ್ಟಾರು, ಇವ್ರು ದೊಡ್ಡವರು, ಇವರು ಒಂದು ಕಾರ್ಮಿಕರು ರುಚಿಕರು ಅಂತ ನಾವು ನೋಡಿಲ್ಲ. ನಾವೆಲ್ಲರೂ ಸರಿ ಸಮಾನ ಅಂತ ನಾವು ಮಾಡಿ ನೀವೆಲ್ಲ ಹಾಕಿದ್ರೆ ಆ ಒಂದು ರೀತಿಯಲ್ಲಿ ನಿಂತಿರೋ ನಮಗೆ ಅನೇಕರು, ಅದು ರಮ್ಯ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಮತ್ತು ಎಷ್ಟೋ ಜನ ಹೋರಾಟಗಾರರು, ಎಷ್ಟೋ ಜನ ನಮಗೆ ಪತ್ರಕರ್ತರು, ಬರಹಗಾರರು, ಎಷ್ಟೋ ಜನ ಕಾಳಜಿಯವರು ನಿಂತಿದ್ದಾರೆ. ಸೊ ನಮಗೆ ಇದು ಒಂದು ಭಾಳ ಒಂದು ಕ್ರೆಡಿಬಿಲಿಟಿ ಬಂದಿದೆ. ನಾವು ಯಾರನ್ನೂ ಹೆಸರು ಹಾಕ್ಕೊಳ್ಳೋದು, ನಾವು ಸುಮ್ಮನೆ ಯಾರ್ದೋ ಹೆಸರು ಹಾಕ್ಕೊಳ್ಳೋದಲ್ಲ. ನಾವು ಯಾವ ಹೆಸರು ಹಾಕಿದ್ದೀವಿ, ಯಾರು ಭಾಳ ವರ್ಷಗಳಿಂದ ಲಿಂಗ ಸಮಾನತೆಗೋಸ್ಕರ ಸಿನಿಮಾ ರಂಗದವರು ಜೊತೆ ಸೇರಿ ಯಾರು ಭಾಳ ವರ್ಷ ಲಿಂಗ ಸಮಾನತೆಗೋಸ್ಕರ, ಲಿಂಗ ನ್ಯಾಯಕ್ಕೋಸ್ಕರ ಶ್ರಮಿಸಿದ್ದಾರೆ. ಅವ್ರಿಗೆ ಈ ವಿಚಾರಗಳು ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಮಹಿಳೆಯರೇ ಬಹುತೇಕರು, ಮತ್ತು ಅದ್ರ ಜೊತೆ ಮಹನೀಯರು ಇದ್ದಾರೆ. ಸೊ ನಮಗೆ ಅನೇಕರು ಅದು ಒಂದು ಸೈದ್ಧಾಂತಿಕ ನೆಲೆಗಟ್ಟು ನಮ್ಮ ಮಾದರಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಇವರೆಲ್ಲ ಫೋಟೋಗಳಿದೆ. ಇವರೆಲ್ಲ ಲಿಂಗ ಸಮಾನತೆಗಳು ಭಾಳ ದೊಡ್ಡ ಹೋರಾಟಗಾರರು. ಇವರೆಲ್ಲ ಹುಟ್ಟಿರೋದು ಗಂಡಸರು ಲೋಕೇಶ್ವರೇ. ಅವ್ರ ಆಯ್ಕೆ ಅಲ್ಲ. ಬಟ್ ಅವರೆಲ್ಲ ಬಾಬಾ ಸಾಹೇಬ್ರು ಹಿಂದೂ ಕೋಡ್ ಬಿಲ್ ವಿಚಾರದಲ್ಲಿ, ಮತ್ತು ಏನೇನೋ ಒಂದು ಮಹಿಳೆಯರಲ್ಲಿ ಈ ಒಂದು ಶಿಕ್ಷಣ ಮನುಸ್ಮೃತಿ ವ್ಯವಸ್ಥೆಯಲ್ಲಿ ಎಷ್ಟೆಷ್ಟು ದೌರ್ಜನ್ಯ ಆಗಿದೆ ಅದಲ್ಲ. ತಂದೆ ಪೆರಿಯಾರು ಸೆಲ್ಫ್ ರೆಸ್ಪೆಕ್ಟ್ ಮ್ಯಾರೇಜ್ ಮಾಡಿ ಈ ಒಂದು ಮದುವೆ ವ್ಯವಸ್ಥೆಯಲ್ಲಿ ಎಷ್ಟು ಅಸಮಾನತೆ ಇದೆ, ಲಿಂಗ ಅಸಮಾನತೆ ತೊಡೆದು ಹಾಕಬೇಕು ಅಂತ ಅವ ಭಾಳ ಗಟ್ಟಿಯಾದ ಧ್ವನಿಗಳು. ನಾವು ಕೂಡ ಅದನ್ನು ನಮ್ಮ ವೈಯಕ್ತಿಕ ಲಾಭ ಅಲ್ಲದೆ ಒಂದು ಸಮಾಜಕ್ಕೋಸ್ಕರ ನಾವು ಶ್ರಮಿಸೋದು ಭಾಳ ಅಗತ್ಯ ಇದೆ. ನಿಮ್ಮ ಒಂದು ಮನವಿಗೆ ಸಿದ್ದರಾಮಯ್ಯನವರು ಸ್ಪಂದಿಸಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಅಂತ ನಂಬಿಕೆ ಇದೆ ಸರ್? ನಮ್ಮ ಮನವಿ 153 ಜನ ನಾವು ಹಾಕಿದ್ದೀವಿ. ಅದರಲ್ಲಿ ಅನೇಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಪರಿಚಯರು ಇದ್ದಾರೆ. ಮತ್ತು ಇವಾಗ ನಿಮ್ಮ ಮಾಧ್ಯಮದವ್ರ ಮುಖಾಂತರ ಅದು ಸರ್ಕಾರಕ್ಕೂ ರೀಚ್ ಆಗಿದೆ. ಆಮೇಲೆ ನಮ್ಮ ಫೈರ್ನವರು ಕೆಲವರು ಬೇರೆ ಬೇರೆ ಕಡೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಎಲ್ಲ ಮೀಡಿಯಾ ನಮಗೆ ಭಾಳ ಸೆನ್ಸಿಟಿವ್ ಆಗಿ ಈ ವಿಚಾರನ ಕ್ಯಾರಿ ಮಾಡಿದ್ದಾರೆ. ನಮ್ಗೆ ಯಾವುದೇ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ಇದು ಸ್ಟ್ರೈಕ್ ಆಗಬೇಕು ಅಂದರೆ ಗಟ್ಟಿಯಾದ ನಮ್ಮ ಹೋರಾಟಗಳು ಇರಬೇಕು, ಗಟ್ಟಿಯಾದ ವಿಚಾರಗಳು ಇರಬೇಕು, ಗಟ್ಟಿಯಾದ ಮೀಡಿಯಾ ಪ್ರೆಸೆನ್ಸು ಇರಬೇಕು. ಸೊ ಇದೆಲ್ಲ ಇರೋದರಿಂದ ಅವರಿಗೆ ಅರಿವಾಗಿದೆ. ನಮಗೂ ನಿರೀಕ್ಷೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಒಂದು ಸ್ವಲ್ಪ ನೀವು ಹೇಳಿದ್ರೆ ಅವರು ಕೂಡ ಒಂದು ಸಮಾಜದ ಬಗ್ಗೆ ಬರೀ ಅವ್ರದ್ದು ಒಂದು ಮೈಕ್ ಇಟ್ಕೊಂಡು ಮಾತಾಡೋದಷ್ಟೇ ಅಲ್ಲದೆ ಅವ್ರು ಅದೇ ಥರ ಯೋಜನೆಗಳು ತರ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಯಾಕಂದರೆ ಆಮೇಲೆ ಬೇರೆಯವರು ಮಾಡಿರುವಾಗ, ಪಕ್ಕದ ರಾಜ್ಯವ್ರು ಮಾಡಿರುವಾಗ ನಾವೇನು ಮಾಡೋಕ್ಕಾಗಲ್ಲ ಅನ್ನೋದೇನಿಲ್ಲ. ನೀವು ಮನಸ್ಸು ಮಾಡಬೇಕು, ಆ ಇಚ್ಛಾಶಕ್ತಿ ಇರಬೇಕು, ಅದನ್ನು ನೀವು ಮಾಡಿ. ಅದ್ರ ಜೊತೆ ಅಷ್ಟಕ್ಕೆ ಸೀಮಿತ ಆಗೋದಲ್ಲ. ಲಿಂಗ ಸಮಾನತೆಯ ಕ್ಲಾಸ್ಗಳು ಮಕ್ಕಳಿಗೆ, ಮತ್ತು ಬೇರೆ ಬೇರೆ ಥರ ಬೇರೆ ಬೇರೆ ಡೌರಿ ವಿಚಾರಗಳು, ಬೇರೆ ಬೇರೆದೆಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಆಗಿರ್ಬೋದು, ಬೇರೆ ಬೇರೆ ಲೈಂಗಿಕ ಕಿರುಕುಳದ ಜಾಗೃತಿ ಮೂಡಿಸೋದಾಗಿರ್ಬೋದು. ಓವರ್ ಆಲ್ ನಮಗೆ ದೊಡ್ಡ ಮಟ್ಟದ ಲಿಂಗ ಸಮಾನತೆಯ ವಿಚಾರಗಳು. ಯಾಕಂದರೆ ಇವತ್ತು ನಮ್ಮ ಯೂತು ಯಾರ್ಯಾರು ನಮಗೆ ಚಿಕ್ಕ 35, 40, ಅದಕ್ಕೆ ಒಳಗೆ 25, ಇವರೆಲ್ಲ ಸಮಾನತೆ ಬಯಸೋರು. ಇವರಿಗೆಲ್ಲ ಒಂದು ಕಾಳಜಿ ಇದೆ. ಹಳಬರು ಅದು ಒಂದು ಹಳೆ ತಲೆಮಾರು ಹಳೆ ಯೋಚನೆಗಳು ಇರ್ಬೋದು. ಬಟ್ ಇವತ್ತಿನ ದಿನ ಭಾಳ ಜನ ನಾವೆಲ್ಲರೂ ಸರಿ ಸಮಾನ. ನಾನು ಯಾಕೆ ಆ ಹೆಣ್ಮಗಳಿಗೆ ಯಾಕೆ ಒಂದು ಅಸಮಾನತೆಯ ವ್ಯವಸ್ಥೆ, ನನಗೆ ಯಾಕೆ ಮಾತ್ರ ಎಲ್ಲ ಸವಲತ್ತು ಪ್ರಶ್ನೆ ಮಾಡೋ ಗಂಡಸರು ಇದ್ದಾರೆ. ಸೊ ನಮಗೆ ಅಂಥ ಮನಸ್ಥಿತಿ ಇರುವಾಗ ನಾವೆಲ್ಲರಿಗೂ ಅಂಥದ್ದು ಒಂದು ಬಳಸಿ ನಾವೆಲ್ಲ ಸರಿ ಸಮಾನದ ವ್ಯವಸ್ಥೆ, ಆ ಸಮಾನತೆ ತರಬೇಕು ಅಂದರೆ ನ್ಯಾಯ ಭಾಳ ಮುಖ್ಯ. ನ್ಯಾಯ ಅಂದರೆ ಲೋಕೇಶ್ವರೇ ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು. ಸೊ ತಳಮಟ್ಟದಿಂದ ಏರಿಸೋದು ಅಂದರೆ ಮಹಿಳೆಯರು, ಟ್ರಾನ್ಸ್ಜೆಂಡರು, LGBTQ ಇಂಥವ್ರನ್ನ ಬೆಳೆಸೋದು. ಸ್ವಲ್ಪ ಈ ಆಳುವ ಹಿಂದೆ ಒಂಥರ ಅಮಾನವೀಯ ಮನಸ್ಥಿತಿಗಳ, ಪುರುಷ ಪ್ರಧಾನ ಮನಸ್ಥಿತಿ ಇರೋ ಗಂಡಸರು ಆಳ್ತಿರೋರಲ್ಲ ಸ್ವಲ್ಪ ಇಳಿಸ್ಬೇಕು. ಇವರೆಲ್ಲ ಭಾಳ ವರ್ಷ ಆಳಿದ್ದಾರೆ, ಇವರಿಂದ ನಮಗೇನು ಉಪಯೋಗ ಇಲ್ಲ, ಇವರು ವೈಯಕ್ತಿಕವಾಗಿ ಲಾಭ ಪಟ್ಟಿದ್ದಾರೆ ಅಷ್ಟೇ. ಸೊ ನಮಗೆ ಇದನ್ನೆಲ್ಲ ಬದಲಾಯಿಸಿ ನಮಗೆ ಒಂದು ಸಮಾನತೆ ಬಯಸೋ ಸಿದ್ಧಾಂತ ಮನುಷ್ಯರಿರಬೇಕು. ನಾವೆಲ್ಲ ಕೂಡ ಆ ಮನಸ್ಥಿತಿಯಲ್ಲಿದ್ದೀವಿ ಹೊರತು ಇದೇನು ಒಂದು ಅಸ್ಮಿತೆಯ ಹೋರಾಟ ಅಲ್ಲ. ಇದು ಒಂದು ಸೈದ್ಧಾಂತಿಕವಾಗಿ ಒಂದು ಸಮಾಜಕ್ಕೋಸ್ಕರ ಇರೋ ಒಂದು ಹೋರಾಟ. ಅದನ್ನು ನಾವೆಲ್ಲ ಇವತ್ತು ನಾಳೆ ಅಲ್ಲ, ಜೀವಪುರ ಇದನ್ನು ಮುಂದುವರಿಸ್ತೀವಿ. ಆ್ಯಂಡ್ ನಮಗೆ ಇವತ್ತು 153 ಜನ ಇದ್ದಾರೆ, ನಾಳೆ ದಿನ ಲಕ್ಷಾಂತರ ಜನ ಬಂದೇ ಬರ್ತಾರೆ. ಯಾಕಂದರೆ ಇದೇ ನಮಗೆ ಒಂದು ಪರಿಹಾರ, ಇದೇ ನಮ್ಮ ಸಂವಿಧಾನದ ಮೂಲ ಕನಸು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ.
ಲೈಂಗಿಕ ಶೋಷಣೆ ಅದೊಂದು ಗಂಭೀರವಾದ ಒಂದು ವಿಚಾರ. ಸೊ ಎಲ್ಲೋ ಒಂದು ಕಡೆ ನಟಿಯರು ಅಥವಾ ನಾಯಕಿಯರು ತಮ್ಮ ಫ್ಯೂಚರ್ ಭಯಕ್ಕೆ ಎಷ್ಟೋ ಶೋಷಣೆಗಳನ್ನ ಅನುಭವಿಸ್ಕೊಂಡಿದ್ರು ಕೂಡ ಹೇಳ್ತಾ ಇಲ್ಲ. ಯಾಕಂದರೆ ಮಲಯಾಳಮಲ್ಲಿ ಈಗ ರೀಸೆಂಟಾಗಿ ಹೇಳ್ಬೇಕಂದ್ರೆ ಪಾರ್ವತಿಯವರು ಧ್ವನಿ ಎತ್ತಾರೆ, ಇಲ್ಲೇನು ಕೂಡ ಮತ್ತೊಂದು ಕಡೆ ನಿವಿನ್ ಪೋರಿ ಮೇಲೆ ಕೇಸ್ ಬಿದ್ದಿದೆ, ಅದ್ರ ಬಗ್ಗೆನೂ ಗಂಭೀರವಾಗಿ ಮಾತಾಡ್ತಾರೆ. ಬಟ್ ಎಲ್ಲೊಂದು ಕೂಡ ನಮ್ಮಲ್ಲಿ ಸುತ್ತಮುತ್ತ ಒಂದಷ್ಟು ವಿಚಾರಗಳಿಗೆ ನೇರವಾಗಿ ಹೆಸರು ಹೇಳೋಕ್ಕೆ ಅಥವಾ ಭವಿಷ್ಯದ ವಿಚಾರವಾಗಿ ಎದುರುಕೋತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಭಾಳ ಕಷ್ಟ ರಾಜ ನಮ್ಮದು. ಅದು ನಮಗೆ ದುಃಖ ಆಗತ್ತೆ. ಯಾಕಂದರೆ ನಮಗೆ ಮಾದರಿ ದೇಶಗಳು ಅಂದರೆ ಯಾವ್ಯಾವ ದೇಶದ ಲಿಂಗ ಸಮಾನತೆ ಭಾಳ ಗಟ್ಟಿಯಾಗಿದೆಯೋ ಅವೆಲ್ಲ ನಮ್ಮ ಮಾದರಿ. ಇವತ್ತು ನಾವು ಮಹಿಳೆಯರನ್ನ, ಹುಡುಗಿಯರನ್ನ ಹೊಟ್ಟೆನಲ್ಲೇ ಕೊಂದಾಕೋದು ಇವತ್ತಿಗೂ ಸಹ ಜೀವಂತವಾಗಿದೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ತಾರತಮ್ಯ, ಮದುವೆ ವ್ಯವಸ್ಥೆ, ಮದುವೆ ಆದಮೇಲೆ ಎಲ್ಲ ಒಂದು ರೀತಿ ಇದೆಲ್ಲ ಒಂದು ಕೂಡಿ ಬಂದಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ನಾವು ಫೈಟ್ ಮಾಡಬೇಕು ಅಂದರೆ ನಮಗೆ ಸಿನಿಮಾ ರಂಗದಲ್ಲಿ ನಾವೆಲ್ಲ ಒಂದು ಸಿನಿಮಾ ರಂಗದ ನಟಿಯರು, ಸಿನಿಮಾ ರಂಗದ ಹೆಸರುವಾಸಿ ವ್ಯಕ್ತಿಗಳು ಯಾರು ಈ ವಿಚಾರಗಳನ್ನ ಮುಂಚೂಣಿಲಿ ತೊಗೊಂಡು ಎತ್ಕೊಂಡು ಅದನ್ನು ಫೈಟ್ ಮಾಡೋರು ಆಗಬೇಕು. ಯಾಕಂದರೆ ಸಿನಿಮಾ ರಂಗದಲ್ಲಿ ನಮಗೆ ಒಂದು ವೇದಿಕೆ ಸಿಗತ್ತೆ. ಆ ವೇದಿಕೆ ಎತ್ಕೊಂಡು ನನ್ನ ಪ್ರಕಾರ ನಾವೇನು ವ್ಯಕ್ತಿಗತವಾಗಿ ಫೈಟ್ ಮಾಡೋದಲ್ಲ, ಇಂಥವರು ಕೆಟ್ಟವರು, ಇಂಥವರು ಒಳ್ಳೆಯವರು, ಅಷ್ಟು ಸುಲಭ ಅಲ್ಲ. ಈ ವ್ಯವಸ್ಥೆ ಅಸಮಾನತೆ ಮೇಲೆ ನಿಂತಿದೆ, ಈ ವ್ಯವಸ್ಥೆ ತಾರತಮ್ಯ ಮೇಲೆ ಕೂಡಿದೆ. ಆ ಅಸಮಾನತೆ, ತಾರತಮ್ಯ ನಾವೆಲ್ಲ ಕಾಳಜಿ ಇರೋ ಮನುಷ್ಯರು ಸೇರಿ ಅದನ್ನು ಕಿತ್ತಾಕಬೇಕು ಅನ್ನೋ ಒಂದು ಯೋಚನೆ. ಸೊ ನಾನೇನು ಇವ್ರ ಮೇಲೆ ಕೇಸ್ ಬಿದ್ದಿದೆ, ಅವ್ರ ಮೇಲೆ ಕೇಸ್ ಬಿದ್ದಿದೆ, ನನಗೇನು ಇವತ್ತಿಂದ ನೇಮ್ ಗೇಮ್ ಬ್ಲೇಮ್ ಅಂತ, ನನಗೆ ಶೇಮ್ ಅಂತ, ನನಗೇನು ಅದು ಬೇಕೇ ಬೇಕು ಅಂತಲ್ಲ. ಸರ್ಕಾರ ನೀವು ಮನವಿ ತೊಗೊಂಡು, ನೀವು ಆ್ಯಕ್ಷನ್ ತೊಗೊಂಡು ಮುಂದೆ ಇದನ್ನು ಆಗದೇ ಇರೋಂಗೆ ನಾವು ನೋಡ್ಕೊಳ್ಳೋಣ. ನಮಗೆ ಒಂದು ಗಟ್ಟಿಯಾಗಿರೋ ಒಂದು ಇದು ಬೇಕು, ನಮ್ಗೆ ಗಟ್ಟಿಯಾಗಿ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು, ನಮಗೆ ಗಟ್ಟಿಯಾಗಿ ಸಿನಿಮಾ ರಂಗದ ಧ್ವನಿ ಬೇಕು. ನಾವೆಲ್ಲ ಯೂನಿಟಿಯಿಂದ ನಾವೆಲ್ಲ ಒಂದು ಸಮಾಜ ಕಟ್ತೀವಿ. ಸೊ ಇದೆಲ್ಲ ನೀವು ನಮಗೆ ಇವೆಲ್ಲ ಮುಂದೆ ಏನಾಗೋದು ಗೊತ್ತಿಲ್ಲ. ಮಹಿಳೆಯರಿಗೂ ಒಂದು ಧೈರ್ಯದಿಂದ ಬಂದು, ಒಂದು ಧೈರ್ಯ ಅನ್ನೋಕ್ಕಿಂತ ಒಂದು ಸಮಾಜ ಇದನ್ನು ಪ್ರಶ್ನೆ ಮಾಡೋ ನನ್ನ ಕಷ್ಟನ ಸ್ಪಂದಿಸ್ತಾರೆ ಅಂತ ಒಂದು ಗಟ್ಟಿ ಧ್ವನಿನಲ್ಲಿ ಬಂದುಬಿಟ್ಟು ಹೇಳ್ಕೊಬೋದು ನಾಳೆ ದಿನ. ಬಟ್ ಅದು ನಮ್ಮ ಉದ್ದೇಶ ಅಲ್ಲ. ಅದು ಒಂದು ವೈಯಕ್ತಿಕವಾದ ವಿಚಾರ ಆಗೋ ಸಾಧ್ಯತೆಗಳಿದೆ. ಹಂಗೆ ಬೇಡ. ನಾವೇನು ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಇದನ್ನು ವ್ಯವಸ್ಥಿತ ಪಿಡುಗನ್ನ ಕಿತ್ತಾಕೋಕ್ಕೆ ಸರ್ಕಾರ ಇನ್ವಾಲ್ವ್ ಮಾಡಿಸಿ ಸ್ಟಡಿ ಮಾಡಿ ಅದನ್ನು ಏನೇನು ಮಾಡ್ಬೋದು ಅದನ್ನು ಗಂಭೀರವಾಗಿ ಆ್ಯಕ್ಷನ್ ತೊಗೋಬೇಕು ಹೊರತು ನಮಗೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ತಮಿಳಲ್ಲಿ ವಿಶಾಲ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ಅವ್ರು ಏನೋ ಒಂದು ಮಾತಾಡಿದ್ದಾರೆ ಅಂದರೆ, ಒಂದು ಅಡ್ಜಸ್ಟ್ಮೆಂಟ್ ಮಾಡಿದಾಗ ಯಾವನಾದ್ರು ಗಂಡಸು ಕೇಳಿದಾಗ ಹೆಂಗಸರಿಗೆ ಚಪ್ಪಲಿ ತೊಗೊಂಡು ಕಪಾಳಕ್ಕೆ ಹೊಡೆಯೋ ಧೈರ್ಯ ಇರಬೇಕು ಅಂತ ಏನೋ ಮಾತಾಡಿದ್ರು. ನೋಡಿ, ಈ ಮನಸ್ಥಿತಿ ನಮಗೆ ಸರಿ ಹೋಗಲ್ಲ. ಯಾಕೆ ಅಂದರೆ ಹೆಂಗಸರ ಮೇಲೆ ಹೊಣೆಗಾರರಾಗಿ ಮಾಡಿ ಅವರೇ ತಪ್ಪಿತಸ್ಥರು, ಅವರಲ್ಲಿ ಧೈರ್ಯ ಇರಬೇಕು. ಆ ಧೈರ್ಯ ಇಲ್ಲ ಅಂತ ಬಿಂಬಿಸೋದು. ಆಮೇಲೆ ಧೈರ್ಯ ಏನು ಅಂದರೆ ಚಪ್ಪಲಿ ತೊಗೊಂಡು ಹೊಡೆಯೋದೇ ಧೈರ್ಯನ, ಅದೇ ನಿಮ್ಗೆ ಧೈರ್ಯ ಅಂತ ಕಾಣುತ್ತಾ? ನಿಮಗೆ ಧೈರ್ಯ ಯಾವ ರೀತಿಯಲ್ಲಿ ಕಾಣುತ್ತೆ ಅಂದರೆ ಯಾಕೆ ಇವ್ರ ಮೇಲೆ ತಪ್ಪು ಹುಡುಕ್ತಾ ಇದ್ದೀರಾ? ಈ ವ್ಯವಸ್ಥಿತ ಅಸಮಾನತೆ, ಈ ವ್ಯವಸ್ಥೆ ಮಾಡೋ ಒಂದು ಪುರುಷ ಪ್ರಧಾನದ ಮನಸ್ಥಿತಿಗಳು ಗಂಡಸರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನು ನನ್ನ ಪ್ರಕಾರ ಈ ವಿಕ್ಟಮ್ ಶೇಮಿಂಗ್, ವಿಕ್ಟಮ್ ಬ್ಲೇಮಿಂಗ್ ಬೇಡ. ಅದರಲ್ಲಿ ತಮಿಳಲ್ಲೂ ಕೂಡ ಈ ಥರ ಸರ್ಕಾರ ಇನ್ವಾಲ್ವ್ ಆಗಬೇಕು ಹೊರತು ಈ ಥರ ನಾಡಿಗರ ಸಂಗಮ್ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿ ಅವರೇ ಸೆಲ್ಫ್ ಕ್ರಿಟಿಸೈಸ್ ಮಾಡಿ ಚೇಂಜ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಯಾರೋ ಒಂದು ಭಾಳ ಉತ್ತಮ ಆಲೋಚನೆ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಚಿತ್ರರಂಗದಲ್ಲಿ ಸಾಧ್ಯ ಇಲ್ಲ. ನಮ್ಮ ಚಿತ್ರರಂಗ ನಮ್ಗೆ ಏನು ಬೇಕು ಮುಖ್ಯವಾಗಿ ಅಂದರೆ ಗವರ್ಮೆಂಟ್ ಇನ್ವಾಲ್ವ್ಮೆಂಟು, ಇನ್ಸ್ಟಿಟ್ಯೂಷನಲ್ ಇನ್ವಾಲ್ವ್ಮೆಂಟು ನಮಗೆ ಭಾಳ ಮುಖ್ಯ. ಈ ವಿಚಾರವನ್ನು ಹೊರತುಪಡಿಸಿ ಮಾತಾಡೋದಾದರೆ ದರ್ಶನ್ ಅವರ ಒಂದು ಪ್ರಕರಣ ಏನು ನಡೀತಾ ಇದೆ, ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಸೊ ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದಿರ್ತೀರ ಆ ಕೇಸ್ ಪ್ರಕರಣದ ಬಗ್ಗೆ. ನಿಮ್ಮ ನಂಬಿಕೆ ಇದೆ ಸರ್ ನಿರಪರಾಧಿಗೆ ಬರ್ತಾರೆ? ನನಗೇನಾಗುತ್ತೆ ನನಗೆ ಗೊತ್ತಿಲ್ಲ. ನಮಗೇನು ದರ್ಶನ್ ಅವರು ನಮ್ಮ ಸಿನಿಮಾ ರಂಗದವರು ಅನ್ನೋ ಕಾರಣಕ್ಕೆ ನಾವು ಅವ್ರು ಏನು ಮಾಡಿದ್ರು ಸರಿ ಅಂತ ಹೇಳೋರಲ್ಲ. ಬಟ್ ನಮಗೆ ಈ ಥರ ಒಂದು ಕ್ರೈಮ್ ಅನ್ನೋದು, ಕೊಲೆ ಅನ್ನೋದು, ಹಿಂಸೆ ಅನ್ನೋದು ನಾವು ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಅವ್ರು ತಪ್ಪು ಮಾಡಿದಾರೋ ಅವ್ರಿಗೆ ಈ ಥರ ಶಿಕ್ಷೆ ಅಂತ ನಾವು ಹೇಳೋರಲ್ಲ. ನಮ್ಮ ಪೊಲೀಸ್ ವ್ಯವಸ್ಥೆ ಅದನ್ನು ಒಂದು ಸ್ವಲ್ಪ ಆಳವಾಗಿ ಕೆಲಸ ಮಾಡ್ತಾಯಿದೆ. 4,000 ಪೇಜ್ ಚಾರ್ಜ್ ಶೀಟ್ ಅಂದರೆ ಸುಮ್ಮನೆ ಅಲ್ಲ, ಭಾಳ ಜನ ಇನ್ವಾಲ್ವ್ ಆಗಿ ಅದನ್ನು ಒಂದು ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ ಅಂತ ನಂಗೆ ನಂಬಿಕೆ ಇದೆ. ಕೋರ್ಟ್ ಸಿಸ್ಟಮ್ ಮೇಲೂ ನಂಬಿಕೆ ಇದೆ. ನಮಗೆ ಮತ್ತು ಮುಖ್ಯವಾಗಿ ಈ ಕರಪ್ಷನ್ ಸಿಸ್ಟಮನ್ನು ನಾವು ಸಂಪೂರ್ಣವಾಗಿ ತೆಗೆದಾಕಬೇಕು ಅಂದರೆ ಮೇಲಿಂದ ಕಿತ್ತಾಕಬೇಕು. ಸೊ ಏನು ಕರಪ್ಷನ್ ಇವಾಗ ಗವರ್ನರ್ದ ವಿಚಾರ ಬರ್ತಾ ಇದೆ, ಅದು ಒಂದು ರೀತಿ BJP ವರ್ಸಸ್ ಕಾಂಗ್ರೆಸ್ ಅಂತ ಬರ್ತಾ ಇದೆ. ಹಂಗೆ ನೋಡ್ಕೋಬಾರ್ದು.
ಪ್ರತಿಯೊಬ್ಬರು ಒಂದು ಆಳುವ ಒಂದು ವ್ಯಕ್ತಿಗಳು, ಅದು ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಆಗಿರ್ಬೋದು, ಮತ್ತು ನಮಗೆ ಇವ್ರ ಮೇಲೂ ಪ್ರಾಸಿಕ್ಯೂಷನ್ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಮುರುಗೇಶ್ ನಿರಾಣಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಗಾಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಪ್ರತಿಯೊಬ್ಬರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿ ಅವ್ರು ತಪ್ಪು ಮಾಡಿದರೆ, ಅವ್ರು ಏನಾದರೂ ಈ ಭ್ರಷ್ಟಾಚಾರ ಮಾಡಿದರೆ ಮೇಲಿಂದ ಕಿತ್ತಾಕಬೇಕು. ನಾವು ಬದಲಾವಣೆ ತಳಮಟ್ಟದಿಂದ ಹೋರಾಟ ಮಾಡ್ಬೋದು, ಭ್ರಷ್ಟಾಚಾರ ಒಂದು 200 ರೂಪಾಯಿ ಯಾವನೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಾಡ್ತಾನೆ ಅಂತ ಅಲ್ಲ ತಪ್ಪು, ನಮಗೆ ತಪ್ಪೇ, ಬಟ್ ಅದನ್ನು ಕಿತ್ತಾಕೋದ್ರಿಂದ ಅವನ ಬದಲಾವಣೆ ಆಗಲ್ಲ. ಈ ಮೇಲಿರೋ ದೊಡ್ಡ ದೊಡ್ಡ ಕುಳಗಳಿಂದ ಕಿತ್ತಾಕ್ತಾ ಬರಬೇಕು. ಸೊ ನಮಗೆ ಇಡೀ ವ್ಯವಸ್ಥೆ ಒಂದು ಹೇಳ್ತೀನಿ ಲೋಕೇಶ್ ಅವರೇ, ಅದಕ್ಕೆ ಭಾಳ ದೊಡ್ಡ ಮಟ್ಟದ ಪರಿವರ್ತನೆ ಸುಧಾರಣೆ ನಮಗೆ ಬೇಕಿದೆ. ಸೊ ಆ ಪರಿವರ್ತನೆ ಸುಧಾರಣೆ ನಮಗೆ ಒಂದು ಯೋಜನೆನೋ ಒಂದು ಕಾನೂನಿಂದ ಆಗಲ್ಲ. ಅದಕ್ಕೆ ಒಂದು ಅಹಿಂಸಾವಾದ ಸಮಾನತಾವಾದ ಒಂದು ಕ್ರಾಂತಿನೇ ಬೇಕಾಗತ್ತೆ. ಸೊ ಅದನ್ನು ನಾವು ಆದಷ್ಟು ಅದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಮ ಮಾರ್ಗದರ್ಶಕರು ಮಾಡಿದ್ದಾರೆ 20ನೇ ಶತಮಾನದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಒಂದು ಮಟ್ಟಿಗೆ ಕಾಂಚೀರಾಮರೆಲ್ಲ ಮಾಡಿದ್ದಾರೆ. ನಮ್ಮ ಸಿದ್ಧಾಂತ ನಾವು ತಂದು ಒಂದು ಸಮಾಜ ಕಟ್ಟಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಇದನ್ನು ಆಗಬೇಕು ಅಂದರೆ ಲೋಕೇಶ್ ಅವರೇ, ಮೊದಲು ನಮಗೆ ರಾಜಕೀಯ ಬದಲಾವಣೆ ಆಗಬೇಕು ಅಂದರೆ ಸಾಮಾಜಿಕವಾಗಿ ಜಾಗೃತಿ ಮೂಡಬೇಕು. ಸಾಮಾಜಿಕವಾಗಿ ಜಾಗೃತಿ ಮೂಡಬೇಕು ಅಂದರೆ ಫಸ್ಟು ಮನಸ್ಸಿನಲ್ಲಿ ನಮ್ಗೆ ಅನಿಸ್ಬೇಕು, ಇದರಲ್ಲಿ ಸೆನ್ಸ್ ಇದೆ, ಇದು ನಮ್ಗೆ ಒಪ್ಪಿಗೆ ಇದೆ, ಸಮಾನತೆಯೇ ಬೇಕು, ಸಮಾನತೆಯೇ ನಿಜವಾಗ್ಲೂ ಸಂವಿಧಾನದ ಉತ್ತರಾಧಿಕಾರಿಗಳು, ಸಮಾನತಾವಾದಿಗಳು. ನೋಡಿ ಲೋಕೇಶ್ವರೇ, ನಾವೆಲ್ಲ ನಮ್ಮ ಜಾತಿಗಳಿಗೆ, ಲಿಂಗಗಳಿಗೆ, ವರ್ಗಗಳಿಗೆ, ನಮಗೆ ನಮ್ಮ ಊರುಗಳಿಗೆ ಅದು ನಮ್ಮ ಆಯ್ಕೆ ಇರಲ್ಲ. ನಾವು ಹುಟ್ಟೋದು ಅದನ್ನು ಯಾವುದೋ ಬೈ ಚಾನ್ಸಾಗಿ ಹುಟ್ಟಿರ್ತೀವಿ. ಆದರೆ ನಿಜವಾದ ನಮ್ಮತನ ಯಾವುದು ಗೊತ್ತಾ? ನಮ್ಮ ಆಯ್ಕೆ ಮಾಡೋದು. ನಾವು ಸಮಾನತಾವಾದಿಗಳು ಅಂತ ಆಯ್ಕೆ ಮಾಡಿದಾಗ ಅದು ನಮ್ಮತನ, ಅದು ನಾವು ಆಯ್ಕೆ ಮಾಡಿರೋದು, ಅದು ನಮ್ಮದದು. ಇದೆಲ್ಲ ನಮ್ಮ ಬೈ ಚಾನ್ಸು, ಬಟ್ ಇದು ಬೈ ಚಾಯ್ಸ್ ಇರೋದೇ ನಮ್ಮತನ. ಸೊ ನಾವೆಲ್ಲ ಸಮಾನತಾವಾದಿಗಳಾದರೆ ಒಂದು ಉತ್ತಮ ಸಮಾಜ ಕಟ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.